ದಾಂಡೇಲಿಯ ಗಣೇಶನಗರದಲ್ಲಿ ವಾರಸುದಾರರ ಮಡಿಲಿಗೆ ಸೇರಿದ ನಾಪತ್ತೆಯಾಗಿದ್ದ ಚಿನ್ನದ ಬ್ರಾಸ್ಲೆಟ್ ಸಂತಸ ಹಂಚಿಕೊಂಡ ಲಾರೆನ್ಸ್ ಫರ್ನಾಂಡಿಸ್. ದಾಂಡೇಲಿಯ ಗಣೇಶನಗರದಲ್ಲಿ ನಾಪತ್ತೆಯಾಗಿದ್ದ ಚಿನ್ನದ ಬ್ರಾಸ್ಲೆಟ್ ವಾರಸುದಾರರ ಮಡಿಲಿಗೆ ಸೇರಿದ ಬಗ್ಗೆ ಇಂದು ಸೋಮವಾರ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ದಾಂಡೇಲಿಯ ಗಣೇಶನಗರದ ನಿವಾಸಿ ಲಾರೆನ್ಸ್ ಫರ್ನಾಂಡಿಸ್ ಎಂಬವರು ತಮ್ಮ ಮನೆಯಿಂದ ಅಂಗಡಿಗೆಂದು ಹೋಗಿ ಬರುವಷ್ಟರೊಳಗಡೆ ಕೈಯಲ್ಲಿ ಧರಿಸಿಕೊಂಡಿದ್ದ ಬ್ರಾಸ್ಲೆಟ್ ನಾಪತ್ತೆಯಾಗಿತ್ತು. ಈ ಬಗ್ಗೆ ನಿಮ್ಮ ಸಂದೇಶ್ ನ್ಯೂಸ್ 9 ವರದಿಯನ್ನು ಪ್ರಸಾರ ಮಾಡಿತ್ತು. ಬ್ರಾಸ್ಲೆಟ್ ಸಿಕ್ಕಿದ ವ್ಯಕ್ತಿ ಸುದ್ದಿಯನ್ನು ನೋಡಿ ಅದರ ವಾರಸುದಾರರಾದ ಲಾರೆನ್ಸ್ ಫರ್ನಾಂಡಿಸ್ ಅವರ ಮನೆಗೆ ತೆರಳಿ ಬ್ರಾಸ್ಲೆಟನ್ನು ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಮೊನ್ನೆ ನಮ್ಮ ಆಫೀಸಿಗೆ ಬಂದ್ರಿ, ಬ್ರಾಸ್ಲೆಟ್ ಕಳೆದೋಗಿದೆ, ಯಾರಿಗಾದರೂ ಸಿಕ್ಕಿದರೆ ತಂದುಕೊಡಿ ಅಂತ ನೀವು ಮನವಿಯನ್ನು ಮಾಡಿದ್ರಿ. ನಾವು ಸಂದೇಶ್ ನ್ಯೂಸ್ 9ನಲ್ಲಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. 2 ದಿನಗಳ ಹಿಂದೆ ನಿಮಗೆ ಅದನ್ನು ತಂದು ಕೊಟ್ಟರು. ಸುದ್ದಿ ಬಂದ ನಂತರ ಅದನ್ನು ತಂದು ಕೊಟ್ಟರು. ನಿನ್ನೆ ಕೊಟ್ಟರು. ನಿನ್ನೆ ಕೊಟ್ಟರು. ಇವತ್ತು ಮೊನ್ನೆ ಬಹಳ ಕಣ್ಣಲ್ಲಿ ನೀರಿತ್ತು, ನೋವಿತ್ತು. ಅದರಲ್ಲಿ ಬಂಗಾರ ಇವತ್ತು ಮಾಡ್ಬೋದು, ನಾಳೆ ತಗೊಳ್ಳುವ, ಅದರಲ್ಲಿ ಒಂದು ಪ್ರೀತಿ ಇತ್ತು, ಅದರಲ್ಲಿ ಒಂದು ಭಾತೃತ್ವ ಇತ್ತು, ಅದರಲ್ಲಿ ಒಂದು ಸಂಬಂಧ ಇತ್ತು, ಏನೋ ಒಂಥರ ಶಕ್ತಿ ಇತ್ತು, ಉತ್ಸಾಹ ಇತ್ತು. ನಿಮ್ಗೆ ಏನೋ ಒಂದು ಕಳ್ಕೊಂಡಂತಹ ನೋವಿನಲ್ಲಿದ್ರಿ, ಇವತ್ತು ಖುಷಿಯಲ್ಲಿದ್ದೀರಿ, ತಂದು ಕೊಟ್ಟಿದ್ದಾರೆ. ನಿಮಗೆಷ್ಟು ಖುಷಿಯಾಗಿದೆಯೋ ಅದರ ಡಬಲ್ ಖುಷಿ ನಮಗೂ ಆಯಿತು. ಯಾಕೆಂತೇಳಿದರೆ ಆ ಸುದ್ದಿಗೊಂದು ಸಾರ್ಥಕತೆ ಸಿಕ್ತಲ್ಲ ಅಂತೇಳಿ. ಇಡೀ ನಿಮ್ಮ ಒಬ್ಬರ ನೋವು ಇಡೀ ಮನೆಯಲ್ಲಿ ಎಲ್ಲರಿಗೆ ಮನಸ್ಸಿನೊಳಗಡೆ ಬಹಳ ಎಲ್ಲರೂ ಭಾವುಕರಾಗಿದ್ದರು, ಬೇಜಾರಾಗಿದ್ದರು. ಇವತ್ತು ಮನೆಯಲ್ಲಿ ಒಂಥರ ಸಂತೋಷದ ವಾತಾವರಣ ಇದೆ, ಸಂಭ್ರಮ ಇದೆ. ಏನು ಹೇಳ್ತೀರಿ ಸರ್? ತುಂಬ ಖುಷಿ ಆಯ್ತು ಸರ್. ಫಸ್ಟ್ ಆಫ್ ಆಲ್ ನಿಮಗೆ ಸರ್ ಥ್ಯಾಂಕ್ ಯು ರೀ. ತುಂಬ ಸರ್ ನಾನು ಹೇಳಿದ್ದೆ ನಿಮಗೆ ಇದು ಇಲ್ಲಿ ಪಬ್ಲಿಸಿಟಿ ಮಾಡಬೇಡ ಅಂತ ನೀವೇ ಹೇಳಿದ್ರಿ ಸರ್. ಮಾಡಿ ಒಂದು ಸಲ ಎಲ್ಲ ಸಿಗತ್ತೆ ಅಂತ. ಅದಕ್ಕೆ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಸರ್ ಥ್ಯಾಂಕ್ ಯು ರೀ, ಮನಸ್ಸಿನ ಥ್ಯಾಂಕ್ ಯು ಸರ್. ನಾವು ನಮ್ಮ ಕರ್ತವ್ಯ ಅಷ್ಟೇ ಮಾಡಿದ್ವಿ. ದೈವಲೀಲೆಯ ಮುಂದೆ, ದೈವಶಕ್ತಿಯ ಮುಂದೆ, ದೇವರ ಮೇಲೆ ಇರುವಂತಹ ಪ್ರಾರ್ಥನೆಯ ಮುಂದೆ ಯಾವುದೂ ಇಲ್ಲ. ನಾವು ನಿಮಿತ್ತ ಅಷ್ಟೇ. ಅದು ಫಸ್ಟ್ ಸರ್, ಅದು ಫಸ್ಟ್. ನೀವು ಏನಾದರೂ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡಿದರೆ ಸಂಕಷ್ಟದಲ್ಲಿಯೂ ಕೂಡ ದೇವರು ನಿಮ್ಮ ಜೊತೆ ಇದ್ದೇ ಇರ್ತಾನೆ ಅನ್ನೋದಕ್ಕೆ ಒಂದು ಬಹಳ ಬಲವಾದಂತಹ ಉದಾಹರಣೆಯನ್ನು ಮೊನ್ನೆ ನಿಮ್ಮ ಬ್ರಾಸ್ಲೆಟ್ ಮೂಲಕ ಭಗವಂತ ತೋರಿಸಿಕೊಟ್ಟು. ದೇವರು ಯಾವುದೇ ಇರ್ಬೋದು, ಧರ್ಮ ಯಾವುದೇ ಇರ್ಬೋದು, ನಮ್ಮ ಆಚರಣೆ, ನಮ್ಮ ನಂಬಿಕೆ, ನಮ್ಮ ಸಂಸ್ಕಾರಯುತವಾದ ನಡವಳಿಕೆ, ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವಿಕೆ, ನಮ್ಮ ಮಾತು, ನಮ್ಮ ಮನಸ್ಸು ಯಾವಾಗಲೂ ಸ್ವಚ್ಛ ಗುಣವಂತಿಕೆಯಿಂದ ಇದ್ದರೆ ಅದಕ್ಕಿಂತ ದೊಡ್ಡ ಭಕ್ತಿ, ಅದಕ್ಕಿಂತ ದೊಡ್ಡ ಶ್ರದ್ಧೆ ಇನ್ನೊಂದಿಲ್ಲ ಅಂತ ನಂಬಿದವ ನಾನು. ಹಾಗಾಗಿ ಆ ರೀತಿ ಇದ್ದಾಗ ಭಗವಂತ ನಮ್ಮ ಜೊತೆನೇ ಇರ್ತಾನೆ. ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು. ಇದು ದಾಂಡೇಲಿಯ ಜನತೆಗೆ ಒಂದು ವಿಶೇಷವಾದಂಥ ವಿನಂತಿಯೂ ಕೂಡ ಇದೆ. ಯಾವುದಾದ್ರೂ ವಸ್ತುಗಳು ಕಳೆದು ಹೋದಲ್ಲಿ, ಬೈ ಮಿಸ್ಟೇಕ್ ಹೋಗಿದ್ದಲ್ಲಿ, ಈ ರೀತಿ ಸುದ್ದಿ ಒಂದು ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕ ಸಿಗುವಂಥ ಸಾಧ್ಯತೆಗಳಿದೆ. ನೊಂದುಕೊಳ್ಳುವ ಬದಲು ಅದು ಒಂದು ಸಲ ಗೌರವ, ನೀವೇನು ಕಳ್ಳತನ ಮಾಡುವಂಥದ್ದಲ್ಲ, ಒಂದು ಕಳೆದು ಹೋಗಿದೆ, ಅದನ್ನು ಯಾರಿಗಾದರೂ ಸಿಕ್ಕಿದರೆ ಕೊಡಿ ಅಂತ ಹೇಳುವಂಥದ್ದು ಅದು ಏನು ಖಂಡಿತವಾಗಿ ತಪ್ಪಿಲ್ಲ. ನೀವು ಅವತ್ತು ಬೇಡ ಅಂದ್ರಿ, ಬಲವಂತಕ್ಕೆ ಸುದ್ದಿ ಮಾಡಿದ್ವಿ. ಸುದ್ದಿಯ ಪ್ರತಿರೂಪವಾಗಿ ಇವತ್ತು ನಿಮ್ಮ ಕೈಗೆ ಬ್ರಾಸ್ಲೆಟ್ ಬಂದಿದೆ. ಎನಿವೆ, ನೀವು ನಮ್ಮ ವಾಹಿನಿಯ ಮೇಲೆ ಇಟ್ಟಿರುವಂತಹ ನಂಬಿಕೆ, ಪ್ರೀತಿಗೆ ನಾವು ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಜೊತೆ ಪ್ರವಾಸೋದ್ಯಮಿ ಇದ್ದಾರೆ. ಈ ಬಗ್ಗೆ ನಮಗೆ ಒಳ್ಳೆಯದೇ ಅನಿಸ್ತದಲ್ಲ, ನಾವೆಲ್ಲ ಮಾಡಿದ್ದಿಲ್ಲ, ಒಳ್ಳೆಯದು ಮಾಡಿದರೆ ಇಂಥ ವಾಹಿನಿಗಳಲ್ಲಿ ಈ ರೀತಿಯ ಇದು ಬರುವಂಥದ್ದು, ಸಾಮಾಜಿಕ ಕಾಳಜಿಯಿಂದ ಕೆಲಸ ಮಾಡೋದ್ರಿಂದ ದಾಂಡೇಲಿಗೆ ಒಂದು ಜನರಿಗೆ ಕೂಡ ಇಂಥ ಸಮಸ್ಯೆಗಳಾದ ಒಂದು ಸಂದರ್ಭದಲ್ಲಿ ಒಂದು ಥ್ಯಾಂಕ್ ಯು ಸರ್. ನಿಮ್ಮ ಮಾಹಿತಿಯನ್ನು ಹಂಚಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಈ ನಗು ಸದಾ ಕೊನೆಯ ಉಸಿರಿರುವವರೆಗೆ ಇರಲಿ ಅನ್ನೋ ಆಶಯ ಮತ್ತು ಹಾರೈಕೆ, ವಂದನೆಗಳು.